Hello children, I am Suma, Economics Lecturer, Gopalswamy PU College, Mysore. Welcome to the Economics because you are all brand new to this subject since in your 10th standard till your 10th standard you have just had an idea of what is economy, but now here afterwards you are going to learn economics in detail. So as you all know, in your first year economics you are going to learn two segments of economics. The first one is Indian economic development and the second one is statistics for economics. Under Indian economic development, today we are going to learn the first lesson, that is Indian economy on the eve of independence. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಭಾರತದ ಒಂದು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಅಷ್ಟು ಉತ್ತಮವಾಗಿ ಇರಲಿಲ್ಲ ಯಾವಾಗ ನಮ್ಮ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಕೆಲವು ವರ್ಷಗಳ ಕಾಲ ಮುಂಚೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಭಾರತವನ್ನು ಒಂದು ಬಡವರ ರಾಷ್ಟ್ರ ಅಂತಾನೆ ಹೇಳ್ತಾ ಇದ್ರು. ಹಾಗಾಗಿ ಇಂಡಿಯನ್ ಎಕಾನಮಿ, ಭಾರತದ ಒಂದು ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಈ ಒಂದು ಪಾಠದಲ್ಲಿ ನೀವು ವಿವರವಾಗಿ ತಿಳ್ಕೊಳ್ತಾ ಇದ್ದೀರಿ. ಹೇಗೆ ನಮ್ಮ ಭಾರತದ ಹಣಕಾಸಿನ ಪರಿಸ್ಥಿತಿ ಇತ್ತು ಅದನ್ನ ಇಲ್ಲಿವರೆಗೂ ನಾವು ಈಗ 75 ವರ್ಷಗಳ ಕಾಲ ಮುಗಿದಿದೆ ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿ. ಈಗ ನಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಹೇಗಿದೆ, ಇದಕ್ಕೆಲ್ಲ ಏನು ಕಾರಣ, ಅವತ್ತು ನಮ್ಮಲ್ಲಿ ಇದ್ದಂಥ ಒಂದು ಕೆಳಮಟ್ಟಕ್ಕೆ ಏನು ಕಾರಣ, ಹಣಕಾಸಿನ ವಿಚಾರದಲ್ಲಿ ನಾವು ಯಾಕೆ ತುಂಬ ವೀಕ್ ಇದ್ವಿ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ ಆಗಿ ತಿಳ್ಕೊಳ್ತೀರಿ. ಇನ್ನು ಮುಂದಿನ ನಿಮ್ಮ ಒಂದು ತರಗತಿಗಳಲ್ಲಿ ಅಥವಾ ಇನ್ನು ಮುಂದಿನ ನಿಮ್ಮ ಫರ್ದರ್ ಸ್ಟಡೀಸ್ಗೆ ಹೋಗುವಾಗ ನೀವು ಎಕನಾಮಿಕ್ಸ್ ಬಗ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ತೀರಿ. ಅದಕ್ಕೆ ಮುಂಚೆ ಎಕಾನಮಿ ಅಂದರೆ ಏನು, ಬೀಯಿಂಗ್ ಎ ಸಿಟಿಸನ್ ಆಫ್ ಇಂಡಿಯಾ ಯು ಶುಡ್ ನೋ ವಾಟ್ ವಾಸ್ ದ ಕಂಡೀಷನ್ ಆಫ್ ಇಂಡಿಯಾ ಫ್ರಮ್ ದ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್. ನಮ್ಮ ಒಂದು ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಹೇಗೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಇದ್ದು ಅದಕ್ಕೆ ಏನು ಕಾರಣ, ಹಾಗೆ ಇದ್ದಿದ್ದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಆವಾಗ ಟಾಪಿಕ್, ನಿಮಗೆ ಈ ಪಾಠದ ಮೊದಲನೇ ಟಾಪಿಕ್ ಬಂದು ಲೋ ಲೆವೆಲ್ ಆಫ್ ಇಂಡಿಯನ್ ಎಕಾನಮಿ ಅಂಡರ್ ಕಲೋನಿಯಲ್ ರೂಲ್. ಕಲೋನಿಯಲ್ ರೂಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಲೋನಿಯಲ್ ರೂಲ್ ಅಂದರೆ ಬೇರೆ ಏನೂ ಇಲ್ಲ, ಬ್ರಿಟಿಷರು ನಮ್ಮನ್ನು 200 ವರ್ಷಗಳ ಕಾಲ ಬಂದು ಭಾರತದಲ್ಲಿ ಆಳಿದರು. ಹಾಗೆ ಅವರು ಬಂದಾಗ ನಮ್ಮ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಅವರ ಒಂದು ಕಾಲೋನಿಗಳನ್ನು ಎಸ್ಟಾಬ್ಲಿಷ್ ಮಾಡಿದರು. ಅದನ್ನು ನಾವು ಕಲೋನಿಯಲ್ ರೂಲ್ ಅಂತ ಹೇಳ್ತೀವಿ. ಯಾವೆಲ್ಲ ಒಂದು, ಫಾರ್ ಎಕ್ಸಾಂಪಲ್ ಡಚ್ಚರು ಬಂದರು, ಫ್ರೆಂಚರು ಬಂದರು, ಪೋರ್ಚುಗೀಸರು ಬಂದರು, ಒಬ್ಬೊಬ್ಬರು ಒಂದೊಂದು ಕಡೆ. ಪೋರ್ಚುಗೀಸರು ಬಂದು ಗೋವಾ, ಪಾಂಡಿಚೇರಿ ಈ ಕಡೆಯಲ್ಲಿ ಅವರ ಕಾಲೋನಿಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಡಚ್ಚರು ಬಂದು ಇಂಡಿಯಾದಲ್ಲಿ ಅವರು ವೆಸ್ಟ್ ಬೆಂಗಾಲ್, ಆ ಕಡೆ ಬೆಂಗಾಲ್ ರೀಜನ್ನಲ್ಲಿ ಅವರ ಕಾಲೋನಿಯನ್ನು ಎಸ್ಟಾಬ್ಲಿಷ್ ಮಾಡಿದರು. ಬಟ್ ಯಾವುದೇ ಬ್ರಿಟಿಷ್ ವ್ಯಕ್ತಿ, ಅವರು ಪೋರ್ಚುಗೀಸ್ ಆಗಲಿ, ಫ್ರೆಂಚ್ ಆಗಲಿ, ಡಚ್ ಆಗಲಿ ಅಥವಾ ಬ್ರಿಟನ್ನಿಂದ ಇಂಗ್ಲೆಂಡ್ನಿಂದ ಬಂದಂಥ ಬ್ರಿಟಿಷ್ ಪೀಪಲ್ ಆಗಲಿ, ಅವರು ಎಲ್ಲಿಂದ ಬಂದರು, ಅವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ನಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೆ ಯಾವ ಒಂದು ಪ್ರಯತ್ನವನ್ನೂ ಮಾಡಲಿಲ್ಲ. ನಮ್ಮನ್ನು ಇದ್ದ ಹಾಗೆಯೇ ಇಟ್ಟು ದಡ್ಡರನ್ನಾಗಿ ಮಾಡಿ ನಮ್ಮಲ್ಲಿದ್ದಂಥ ಒಂದು ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಅವರು ಶ್ರೀಮಂತರಾಗುವ ಉದ್ದೇಶಕ್ಕಾಗಿಯೇ ಅವರು ಭಾರತಕ್ಕೆ ಬಂದರೆ ಹೊರತು ಭಾರತವನ್ನು ಉದ್ಧಾರ ಮಾಡಬೇಕು ಅನ್ನುವ ಯಾವ ಒಂದು ಸಣ್ಣ ಉದ್ದೇಶವೂ ನಮ್ಮ ಆಂಗ್ಲರಿಗೆ ಇರಲಿಲ್ಲ. ಇದು ನಿಮಗೆಲ್ಲ ನಿಮ್ಮ ಒಂದು ಹೈಸ್ಕೂಲ್ ಸೋಷಿಯಲ್ ಸ್ಟಡೀಸ್ನಲ್ಲಿ ನೀವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಿ. ಆದರೂ ಈ ಒಂದು ಪಾಠದ ಮೊದಲನೇ ವಿಭಾಗವಾಗಿ ಲೋ ಲೆವೆಲ್ ಆಫ್ ಇಂಡಿಯನ್ ಎಕಾನಮಿ ಅಂಡರ್ ದ ಕಲೋನಿಯಲ್ ರೂಲ್ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ಕಲೋನಿಯಲ್ ರೂಲ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ಬ್ರಿಟಿಷ್ ರೂಲ್. ಬ್ರಿಟಿಷರು ಭಾರತಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಬಂದಾಗಿನಿಂದ ನಮ್ಮ ಎಕಾನಮಿ ಲೋ ಲೆವೆಲ್ ಆಯಿತು. ಅಂದರೆ ಅದಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು, ಉತ್ತಮವಾಗಿತ್ತು ಅಂತ ಅಲ್ಲ, ಒಂದು ಲೆವೆಲ್ಗೆ ಅದು ಸುಧಾರಣೆಯನ್ನು ಕಂಡಿತ್ತು. ಮತ್ತು ಅದರಲ್ಲಿ ನಾವು ಲೋ ಲೆವೆಲ್ನ ಕಾಣೋದಕ್ಕೆ ಶುರು ಮಾಡಿದ್ವಿ. ಯಾಕೆ ಅಂದರೆ ಬ್ರಿಟಿಷರು ನಮ್ಮನ್ನು ಆರ್ಥಿಕ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಸೊ ಇದನ್ನು ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ಹೇಗೆ ಇದು ನಾವು ಲೋ ಲೆವೆಲ್ಗೆ ಹೋದ್ವಿ ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಅಗ್ರಿಕಲ್ಚರ್ ಸೆಕ್ಟಾರ್, ಅಂದರೆ
ಕೃಷಿ ಒಂದು ಕ್ಷೇತ್ರ, ಕೃಷಿಯ ಒಂದು ಕ್ಷೇತ್ರದಲ್ಲಿ ಹೇಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗದೆ ಹೋಯಿತು, ಅದಕ್ಕೆ ಏನು ಕಾರಣಗಳು ತಿಳ್ಕೊಳ್ಳೋಣ. ದ ಸೆಕೆಂಡ್ ಒನ್ ಈಸ್ ಇಂಡಸ್ಟ್ರಿಯಲ್ ಸೆಕ್ಟಾರ್, ಕೈಗಾರಿಕಾ ಕ್ಷೇತ್ರ. ನಮ್ಮಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟಾರ್ ಅನ್ನೋದು ಇತ್ತೀಚೆಗೆ ಡೆವಲಪ್ಮೆಂಟ್ ಸ್ಟೇಜಿಗೆ ಬಂದಿದ್ದೀವಿ. ಆಗ ಡೆವಲಪಿಂಗ್ ಸ್ಟೇಜಲ್ಲೂ ಕೂಡ ಇರಲಿಲ್ಲ, ಇನಿಷಿಯೇಷನ್ ಕೂಡ ಇರಲಿಲ್ಲ. ಸೊ ಆ ಒಂದು ಕೈಗಾರಿಕಾ ಒಂದು ಕ್ಷೇತ್ರದಲ್ಲಿ ಏನು ಹೇಗೆ ನಾವು ಹಣಕಾಸಿನ ಪರಿಸ್ಥಿತಿಯನ್ನು ಸುಧಾರಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ಫಾರಿನ್ ಟ್ರೇಡ್, ಇದು ತುಂಬ ದೂರದ ಮಾತು. ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡುವುದು ಮತ್ತು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಸಿಕೊಳ್ಳೋದು, ತರಿಸಿಕೊಳ್ಳೋದು, ಇದು ಕೂಡ ತುಂಬ ದೂರದ ಮಾತಾಗಿತ್ತು. ದ ನೆಕ್ಸ್ಟ್ ಒನ್ ಈಸ್ ಡೆಮೋಗ್ರಾಫಿಕ್ ಕಂಡೀಷನ್, ಅಂದರೆ ನಮ್ಮ ಒಂದು ಜನಸಂಖ್ಯಾ ಪರಿಸ್ಥಿತಿ, ನಮ್ಮ ಒಂದು ಸೆಟ್ಲ್ಮೆಂಟ್, ಅಂದರೆ ಒಂದು ಹ್ಯೂಮನ್ ಸೆಟ್ಲ್ಮೆಂಟ್, ಮನುಷ್ಯರು ಯಾವ್ಯಾವ ಜಾಗಗಳಲ್ಲಿ ಹೆಚ್ಚಾಗಿ ವಾಸಿಸ್ತಿದ್ರು. ಅಂದರೆ ನಿಮಗೆ ತಿಳಿದಿರೋ ಹಾಗೆ ಎಲ್ಲಿ ನೀರಿನ ಅವೈಲಬಿಲಿಟಿ ಇದೆ, ವಾಟರ್ ಅವೈಲಬಿಲಿಟಿ ಇತ್ತು, ಅಲ್ಲಿ ಜನರದು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅದು ಜಾಸ್ತಿ ಇತ್ತು. ಆ ಒಂದು ಡೆಮೋಗ್ರಾಫಿಕ್ ವೇರಿಯೇಷನ್ಸ್ ಆವಾಗ ನಮ್ಮಲ್ಲಿ ಏನಕ್ಕೆ ಹಣಕಾಸಿನ ಪರಿಸ್ಥಿತಿಯನ್ನು ಬಗ್ಗೆ ನಾವು ಉದ್ಧಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ಜನರು ಸುಲಭವಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದ್ದಂಥ ಸ್ಥಳಗಳಲ್ಲಿ ಮಾತ್ರ ವಾಸ ಮಾಡ್ತಾ ಇದ್ರು. ಈಗಿನ ಹಾಗೆ ಇಡೀ ಇಂಡಿಯಾದ ಎಲ್ಲ ಭಾಗಗಳಲ್ಲೂ ನಾವು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ನಿಮಗೆ ಗೊತ್ತಿದೆ ಮೆಟ್ರೋ ಸಿಟಿ, ಮೆಗಾ ಸಿಟೀಸ್, ಈ ಕಾನ್ಸೆಪ್ಟ್ಗಳೆಲ್ಲ ಆಗ ಇರಲಿಲ್ಲ. ದ ನೆಕ್ಸ್ಟ್ ಒನ್ ಈಸ್ ಆಕ್ಯುಪೇಷನಲ್ ಸ್ಟ್ರಕ್ಚರ್, ಅಂದರೆ ಸ್ವಯಂ ವೃತ್ತಿಗಳನ್ನು, ಅಂದರೆ ಸ್ವಯಂ ಉದ್ಯೋಗಗಳನ್ನು ಅವರೇ ಕಂಡುಕೊಳ್ಳೋದು ಅಥವಾ ಬೇರೆ ಕಡೆ ಒಂದು ಕಡೆ ಅವರು ಹೈಯರ್ಡ್ ಲೇಬರ್ ಅಥವಾ ಬಾಡಿಗೆ ಕಾರ್ಮಿಕರಾಗಿ ಹೋಗುವುದು, ಈ ಯಾವ ಒಂದು ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಆವಾಗ ಇದ್ದಿದ್ದು ನಿಮಗೆ ಗೊತ್ತಿರೋ ಹಾಗೆ ಬಾಂಡೆಡ್ ಲೇಬರ್ ಸಿಸ್ಟಮ್ ಅಂಥೇಳಿ ಊಳಿಗಮಾನ್ಯ ಪದ್ಧತಿ ಅಂತ ಕರೀತಾ ಇದ್ರು. ಯಾಕೆಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳೋದಕ್ಕೆ ಬಂದಾಗ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮನ್ನು, ನಮ್ಮ ಲೋಕಲ್ನಲ್ಲಿ ಇದ್ದಂಥ ರಾಜರುಗಳು ನಮ್ಮನ್ನು ಆಳ್ತಾ ಇದ್ರು. ಆ ರಾಜರುಗಳು ನಮ್ಮನ್ನು ಅವರ ಹತ್ರ ಜೀತಕ್ಕೆ ಇಟ್ಕೊಳ್ತಾ ಇದ್ರು, ಅಂದರೆ ಭಾರತದ ಶ್ರಮಿಕ ವರ್ಗದ ಜನರನ್ನು ಜೀತಕ್ಕೆ ಇಟ್ಕೊಳ್ತಾ ಇದ್ರು. ಮತ್ತು ಕೊನೆಯದ್ದು ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಇವತ್ತಿನ ದಿವಸ ನಾವೇನು ಟ್ರಾನ್ಸ್ಪೋರ್ಟೇಷನ್ನು, ಕಮ್ಯುನಿಕೇಷನ್ನು, ಆಮೇಲಿಂದ ಸರ್ವಿಸ್ ಸೆಕ್ಟಾರ್, ಟರ್ಷಿಯರಿ ಸೆಕ್ಟಾರ್, ಇದೆಲ್ಲ ಏನು ಮಾತಾಡ್ತಾ ಇದ್ದೀವಿ ಅದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತಿದ್ವಿ. ಆವಾಗ ಆ ವಿಚಾರನೇ ಯಾವುದೇ ವ್ಯಕ್ತಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ನಮ್ಮ ದೇಶದಲ್ಲಿ ಎಕಾನಮಿಯನ್ನು ನಾವು ಕಂಡುಕೊಳ್ಬೇಕು ಅನ್ನೋದಾದರೆ ದೇರ್ ಆರ್ 3 ಮೇಜರ್ ಸೆಕ್ಟಾರ್ಸ್, ದಟ್ ಈಸ್ ಪ್ರೈಮರಿ ಸೆಕ್ಟಾರ್, ಸೆಕೆಂಡರಿ ಸೆಕ್ಟಾರ್ ಆ್ಯಂಡ್ ಟರ್ಷಿಯರಿ ಸೆಕ್ಟಾರ್. ಅಂದರೆ ಪ್ರಾಥಮಿಕ ಕ್ಷೇತ್ರ, ಅದಕ್ಕೆ ಪೂರಕವಾದಂಥ ಕ್ಷೇತ್ರ ಹಾಗೂ ಸೇವಾ ಕ್ಷೇತ್ರ. ಇದು 3ರನ್ನು ವಿಂಗಡಣೆ ಮಾಡಿಕೊಂಡು ಆ ಒಂದು ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಅನ್ನುವ ಯಾವುದೇ ಒಂದು ಯೋಚನೆ ಹಾಗೂ ಯೋಜನೆಗಳು ಆಗಿನ ನಮ್ಮನ್ನು ಆಳ್ತಿದ್ದಂಥ ಬ್ರಿಟಿಷರಿಗಾಗಲಿ ಅಥವಾ ನಮ್ಮ ಲೋಕಲ್ ನಮ್ಮಲ್ಲಿ ಸ್ವಂತವಾಗಿ ನಮ್ಮನ್ನೇ ಆಳ್ತಿದ್ದಂಥ ಒಂದು ಜಮೀನ್ದಾರರು ಇರ್ಬೋದು, ಅವರಿಗೆ ಇರಲಿಲ್ಲ. ಎಲ್ಲರಿಗೂ ನಮ್ಮ ಒಂದು ಅವಿವೇಕ ಹಾಗೂ ಅವಿದ್ಯಾವಂತಿಕೆ ಅಥವಾ ಆ ಅಜ್ಞಾನವನ್ನು ಉಪಯೋಗಿಸ್ಕೊಂಡು ಅಥವಾ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಆಳಬೇಕು, ನಮ್ಮನ್ನು ಉಪಯೋಗಿಸ್ಕೊಂಡು ಅವರ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ಅಭಿಪ್ರಾಯವೇ ಇತ್ತು. ಹಾಗಾಗಿ ಈ ಒಂದು 6 ವಿಚಾರಗಳಲ್ಲಿ ನಾವು ನಮ್ಮ ದೇಶದ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ನಾವು ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅದನ್ನು ಇನ್ನೂ ಕೂಡ ನಾವು ಕೆಳಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಕಾರಣ ಆಯಿತು. ಸೊ ಇದನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ. ಅಗ್ರಿಕಲ್ಚರ್ ಸೆಕ್ಟಾರ್, ಅಗ್ರಿಕಲ್ಚರ್ ಸೆಕ್ಟಾರ್, ಕೃಷಿ ಕ್ಷೇತ್ರದಲ್ಲಿ ನಮ್ಮ ಒಂದು ಬೆಳವಣಿಗೆ ಹೇಗಿತ್ತು, ಅವತ್ತಿನ ದಿವಸದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶದಲ್ಲಿ ಆ ಕಾಲದಿಂದ ಇವತ್ತಿನವರೆಗೂ ಇರುವ ಒಂದು ಪ್ರಾಥಮಿಕ ಸಮಸ್ಯೆ ಏನು ಅಂದರೆ ಜನಸಂಖ್ಯಾ ಸ್ಫೋಟ, ಅಂದರೆ ಓವರ್ ಪಾಪ್ಯುಲೇಷನ್. ನಮ್ಮ ಅವತ್ತಿನ ಎಲ್ಲ ಸಮಸ್ಯೆಗಳಿಗೂ ಹಾಗೂ ಇವತ್ತು ನಾವು ಎದುರಿಸ್ತಾ ಇರುವ ಎಲ್ಲ ಸಮಸ್ಯೆಗಳಿಗೂ ನಾವು ಅತಿಯಾದ ಜನಸಂಖ್ಯೆಯೇ ಕಾರಣ ಅಂತ ಹೇಳಬಹುದು. ಇವತ್ತಿನ ದಿವಸ ಒಂದು ಸ್ವಲ್ಪ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ. ಆ ಕಾಲದಲ್ಲಿ ವಿದ್ಯೆ ಅಥವಾ ಎಜುಕೇಷನ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ. ಮತ್ತು ನಮ್ಮಲ್ಲಿ ಆರೋಗ್ಯದ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಆಗೆಲ್ಲ ನಿಮಗೆ ಗೊತ್ತು, ನಿಮ್ಮ ತಾತ ಮುತ್ತಾತಂದ್ರ ಕಾಲದ ಕಥೆಗಳನ್ನು ಕೇಳಿದಾಗ ಹುಟ್ಟಿದ 10-12 ಮಕ್ಕಳುಗಳಲ್ಲಿ 1-2 ಉಳಿತಾ ಇದ್ವು. ಯಾಕೆ ಅಂದರೆ ಅವತ್ತು ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಚೆನ್ನಾಗಿರಲಿಲ್ಲ. ಮಗುವಿನ ಸಾವಿಗೆ ಕಾರಣ ಏನು ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂದರೆ ಹುಟ್ಟಿದ ಮಕ್ಕಳು ಹುಟ್ಟುವುದಕ್ಕೆ ಮುಂಚೆಯೇ, ಅಂದರೆ ತಾಯಿಯ ಗರ್ಭದಲ್ಲಿಯೇ ಅಥವಾ ಹುಟ್ಟಿದ ಕೆಲವೇ ದಿನಗಳಲ್ಲಿ ಸಾಯುವ ಒಂದು ಸಾಧ್ಯತೆಗಳು ತುಂಬ
ಜಾಸ್ತಿ ಇದ್ವು. ಎಷ್ಟೋ ಸಂದರ್ಭಗಳಲ್ಲಿ ಗರ್ಭಿಣಿ ಹಾಗೂ ಅವಳ ಮಗು ಎರಡೂ ಸಾಯುವಂಥ ಪರಿಸ್ಥಿತಿಗಳು ಇದ್ವು. ಹಾಗಾಗಿ ಈ ಒಂದು ಅಗ್ರಿಕಲ್ಚರಲ್ ಸೆಕ್ಟಾರ್ ಅಂತ ಏನು ನಾವು ಹೇಳ್ತೀವಿ, ನಾವು ಬೆಳೆದು ನಾವು ತಿನ್ನಬೇಕು ಅನ್ನೋದಕ್ಕೆ, ನಮಗೆ ಮುಖ್ಯವಾಗಿ ಜೀವನ ಮಾಡೋದಕ್ಕೆ, ಅದಕ್ಕೆ ಬೇಕಾದಂಥ ಕೃಷಿ ಕೆಲಸಗಳನ್ನು ಮಾಡೋದಕ್ಕೆ ಅಗತ್ಯವಾಗಿದ್ದಂಥ ಒಂದು ಕಾರ್ಮಿಕ ವರ್ಗನೇ ಸಿಗ್ತಿರ್ಲಿಲ್ಲ. ಅವರವರು ಒಬ್ಬೊಬ್ಬ ಜಮೀನ್ದಾರರ ಹತ್ರ ಕೆಲಸಕ್ಕೆ ಇರ್ತಾ ಇದ್ರು. ಆ ಕೆಲಸವನ್ನ ಮಾಡ್ತಾ ಇದ್ದಂಥ ಜಮೀನ್ದಾರರು ಇವರುಗಳನ್ನ ಜೀತಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು. ಇವರನ್ನ ತುಂಬಾ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಬರೀ ಕೃಷಿ ಕ್ಷೇತ್ರಕ್ಕೆ ಮಾತ್ರ ಅಷ್ಟೇ ಆ ಶ್ರಮಿಕ ವರ್ಗವನ್ನ ಅವರು ಸೀಮಿತವಾಗಿ ಇಟ್ಕೊಂಡಿರಲಿಲ್ಲ. ಮನೆಯಲ್ಲಿ ಇದ್ದಂಥ ಒಂದು ಬೇರೆ ಎಲ್ಲ ಕೆಲಸಗಳಿಗೂ ಇವರನ್ನ ಆಳು ಮಾಡಿಕೊಂಡಿದ್ರು. ಯಾಕೆಂದ್ರೆ ಅವರಲ್ಲಿ ಅವರದೇ ಆದಂಥ ಸ್ವಂತವಾದ ಒಂದು ಕೃಷಿ ಕ್ಷೇತ್ರ ಅಥವಾ ಜಮೀನು ಇರ್ತಿರ್ಲಿಲ್ಲ ಶ್ರಮಿಕ ವರ್ಗದವ್ರ ಹತ್ರ. ಯಾರ ಹತ್ರ ಹೆಚ್ಚು ಜಮೀನು ಅಥವಾ ಕೃಷಿ ಕ್ಷೇತ್ರ ಇತ್ತು ಅವ್ರ ಹತ್ರ ಇವ್ರು ಹೋಗಿ ಒಂದು ಜೀತದ ಆಳುಗಳಾಗಿ ದುಡಿಬೇಕಾಗಿತ್ತು. ಸೊ ಇಫ್ ದ ಸಿಚುಯೇಷನ್ ವಾಸ್ ಲೈಕ್ ದಿಸ್, ದೆನ್ ದೀಸ್ ಲೇಬರ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಅದರ್ ದೆನ್ ಲಿಸ್ನಿಂಗ್ ಟು ದೇರ್ ಲ್ಯಾಂಡ್ ಲಾರ್ಡ್ಸ್. ಸೊ ಇನ್ ಸಚ್ ಸಿಚುಯೇಷನ್ all these laborers had to obey to their landlords and they were very brutal. ನಮ್ಮ ಜಮೀನ್ದಾರರು ತುಂಬ ಕ್ರೂರಿಗಳಾಗಿರ್ತಿದ್ರು. ಅವರು ಈತ ಲೇಬರ್ಗೆ, ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರೋನಿಗೆ ಊಟಕ್ಕೆ ಇದೆಯಾ, ತಿನ್ನೋದಕ್ಕಿದೆಯಾ, ಅವನ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಅವನ ಮನೆಯಲ್ಲಿ ಹೆಂಡತಿ ಮಕ್ಕಳ ಪರಿಸ್ಥಿತಿ, ತಾಯಿ ತಂದೆಯರ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿರ್ತಿರ್ಲಿಲ್ಲ. ನಮಗೀಗ ಈ ಕೆಲಸಕ್ಕೆ ನೀನು ಇಷ್ಟೊತ್ತಿನಲ್ಲಿ ಬರಬೇಕು ಅಂದರೆ ಆ ಅಷ್ಟೊತ್ತಿನಲ್ಲಿ ಅವನು ಬರಬೇಕಿತ್ತು. ಬರಲಿಲ್ಲ ಅಂದರೆ ಚಡಿ ಏಟುಗಳನ್ನು ಕೊಡ್ತಾ ಇದ್ದಂಥ ಸಂದರ್ಭಗಳು ಇತ್ತು. ಇವತ್ತಿಗೂ ಕೂಡ ಆಂಧ್ರ ಪ್ರದೇಶದ ನಿಜಾಮಾಬಾದ್ ಏರಿಯಾದಲ್ಲಿ ಈಗಲೂ ಕೂಡ ಈ ರೀತಿಯಾದಂಥ ಬಾಂಡೆಡ್ ಲೇಬರ್ ಸಿಸ್ಟಮ್ನ ನಾವು ಕಾಣಬಹುದಾಗಿದೆ. ಸೊ ಎಷ್ಟೊಂದು ಕಡೆ ಈ ರೀತಿಯಾದಂಥ ಒಂದು ಅಗ್ರಿಕಲ್ಚರ್ ಸೆಕ್ಟಾರ್ನಲ್ಲಿನ ಒಂದು ವೀಕ್ನೆಸ್ ಅಂದರೆ ಇವರನ್ನು ಬೆಳೆಯೋದಕ್ಕೆ ಬಿಟ್ಟರೆ ಇವರು ಚೆನ್ನಾಗಿ ಬೆಳೆದು ಶ್ರೀಮಂತರಾಗ್ತಾರೆ, ಇವರು ಬೆಳೆದ ಪದಾರ್ಥವನ್ನು ಮಾರುಕಟ್ಟೆಗೆ ಮಾರಾಟ ಮಾಡ್ತಾರೆ, ಅದರಿಂದ ಹಣ ಮಾಡಿಕೊಂಡು ಇವರೊಂದು ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸ್ಕೊಳ್ತಾರೆ ಅನ್ನೋ ಒಂದು ಸಣ್ಣ ಒಂದು ಸುಳಿವು ಸಿಕ್ಕಿದ ಕೂಡಲೇ ನಮ್ಮ ಬ್ರಿಟಿಷ್ ಅವರು ಏನು ಮಾಡಿದರು, ಇವರು ಏನೆಲ್ಲ ಬೆಳೀತಾ ಇದ್ರು ಅದರ ಮಹತ್ವವನ್ನೇ ಇವರಿಗೆ ತಿಳಿಸ್ತಿರ್ಲಿಲ್ಲ. ಹಾಗಾಗಿ ಫ್ರೆಂಚರು ಬಂದು ನಮ್ಮಲ್ಲಿದ್ದ ಮೆಣಸು, ನಾವು ಅದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ, ಕಪ್ಪು ಚಿನ್ನ, ಅದು ಆ ಮೆಣಸಿನ ಮಹತ್ವ ನಮ್ಮ ಜನಕ್ಕೆ ಗೊತ್ತೇ ಇರಲಿಲ್ಲ. ಈ ಬ್ರಿಟಿಷ್ನವರೆಲ್ಲರೂ ಬಂದಿದ್ದು ಇಂಗ್ಲೆಂಡ್, ಯುರೋಪ್ ಕಾಂಟಿನೆಂಟ್ನಿಂದ. ಯುರೋಪ್ ಈಸ್ ಎ ಕೋಲ್ಡ್ ಕಾಂಟಿನೆಂಟ್, ನಿಮಗೆ ಗೊತ್ತು, ಅಲ್ಲಿ ಶೀತ ಹಾಗೂ ಅಸ್ತಮಾ ಕಾಯಿಲೆಗಳು ಅಥವಾ ಅದರ ರಿಲೇಟೆಡ್ ಆ ಒಂದು ಕಾಯಿಲೆಗಳು ತುಂಬ ಜಾಸ್ತಿ ಇತ್ತು. ಅವರು ಒಂದು ಸಾರ್ತಿ ಭಾರತಕ್ಕೆ ಬಂದರು, ಆ ಪೆಪ್ಪರ್, ಆ ಒಂದು ಮೆಣಸನ್ನು ನೋಡಿದರು. ಆ ಮೆಣಸು ಹಾಗೂ ಸ್ಪೈಸಸ್, ನಮ್ಮ ಒಂದು ಈ ಸಾಂಬಾರ ಪದಾರ್ಥಗಳನ್ನು ನೋಡಿದ ತಕ್ಷಣ ಅವರಿಗೆ ಅದನ್ನು ಉಪಯೋಗಿಸ್ಕೊಂಡು ಅವರ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಯಿತು. ಆದರೆ ಅದು ತುಂಬ ಮಹತ್ವವಾದದ್ದು ಅನ್ನೋದನ್ನು ನಮ್ಮ ಭಾರತೀಯರಿಗೆ ಅದನ್ನ ಬಿಟ್ಕೊಡ್ಲಿಲ್ಲ ಆ ಗುಟ್ಟನ್ನು. ಅವರೇನು ಮಾಡಿದರು, ಇಲ್ಲಿ ಬೆಳೀತಾ ಇದ್ದದ ಅಷ್ಟು ಮೆಣಸು ಹಾಗೂ ಸಾಂಬಾರ ಪದಾರ್ಥಗಳನ್ನು ಅವರು ಇಂಗ್ಲೆಂಡ್ಗೆ ರಫ್ತು ಮಾಡ್ಕೊಳ್ತಾ ಹೋದರು. ಅಲ್ಲಿ ಉಳಿದಿದ್ದಂಥ ಬೇರೆ ಬ್ರಿಟಿಷ್ನವರಿಗೆ ಇಲ್ಲಿಂದ ತಗೊಂಡು ಹೋಗಿ ಹಡಗುಗಳ ಮೂಲಕ ಮಾರ್ಕೊಳ್ತಾ ಇದ್ರು. ನಮ್ಮ ಜನರಿಗೆ ಇವರು ಏನು ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅದನ್ನು ಬೆಳೀತಾ ಇದ್ದವನಿಗೆ ಅಥವಾ ಅಲ್ಲಿ ಕೂಲಿ ಕಾರ್ಮಿಕನಾಗಿ ದುಡಿತಾ ಇದ್ದಂಥ ವ್ಯಕ್ತಿಗೆ ಒಂದಿಷ್ಟು ಹಣವನ್ನು ಕೊಟ್ಟು ಅಥವಾ ಆತನಿಗೆ ಊಟಕ್ಕೆ ಏನೋ ಕೊಟ್ಟು ಆತನನ್ನು ತೃಪ್ತಿಪಡಿಸ್ತಾ ಇದ್ರು. ನಮ್ಮ ಜನರಿಗೆ ನಮ್ಮಲ್ಲಿ ಬೆಳೆಯುತ್ತಿದ್ದಂಥ ಕೃಷಿ ಪದಾರ್ಥಗಳು, ನಮ್ಮ ಕೃಷಿಯಿಂದ ಉತ್ಪನ್ನವಾಗುತ್ತಿದ್ದ ಪದಾರ್ಥಗಳದ್ದು ಒಂದು ವ್ಯಾಲ್ಯೂ, ಅದರದ್ದು ಕಮರ್ಷಿಯಲ್ ವ್ಯಾಲ್ಯೂ ಏನು ಅನ್ನೋದೇ ಗೊತ್ತಿರಲಿಲ್ಲ. ಇಷ್ಟು ಅಜ್ಞಾನಿಗಳಾಗಿದ್ದಂಥ ನಮ್ಮನ್ನು ಅವರು ದುರುಪಯೋಗ ಪಡಿಸ್ಕೊಂಡು ಅವರು ಶ್ರೀಮಂತರಾಗ್ತಾ ಹೋದರು. ಇಷ್ಟಲ್ಲದೆ ಬ್ರಿಟಿಷ್ನವರು ಭಾರತದಲ್ಲಿ ಬಂದು ಮಾಡಿದ ಮೊಟ್ಟ ಮೊದಲನೇ ಕೆಲಸ ಏನಂದರೆ, ಒಗ್ಗಟ್ಟಾಗಿದ್ದ ನಮ್ಮ ಭಾರತೀಯರನ್ನು ಡಿವೈಡ್ ಮಾಡಿದರು. ಅವರು ಇಲ್ಲಿಗೆ ಬಂದಾಗ ಅಥವಾ ಅವರು ಬೇರೆ ಯಾವುದೇ ದೇಶಕ್ಕೆ ಹೋದಾಗಲೂ ಬ್ರಿಟಿಷರು ಉಪಯೋಗಿಸ್ತಿದ್ದ ಒಂದು ದೊಡ್ಡ ಫಾರ್ಮುಲಾ ಏನಂದರೆ ಡಿವೈಡ್ ಆ್ಯಂಡ್ ರೂಲ್. ಯಾರನ್ನು ಅವರು ಒಗ್ಗಟ್ಟಾಗಿ ಇರಲಿಕ್ಕೆ ಬಿಡ್ತಿರ್ಲಿಲ್ಲ. ಇವರು ಒಗ್ಗಟ್ಟಾಗಿಬಿಟ್ರೆ ನಮ್ಮನ್ನು ವಾಪಸ್ ನಮ್ಮ ದೇಶಕ್ಕೆ ಓಡಿಸಿಬಿಡಬಹುದು. ಯಾಕೆಂದರೆ ಇವರು ಬಂದಿದ್ದು ಬೇರೆ ಜಾಗದಿಂದ, ಅವರಿಗೆ ಈ ಜಾಗದಲ್ಲಿ ಒಂದು ಅತಂತ್ರತೆ ಇದ್ದೇ ಇರ್ತಿತ್ತು. ಇಲ್ಲಿ ಅವರು ಎಸ್ಟಾಬ್ಲಿಷ್ ಆಗಿ ಒಂದು ದೀರ್ಘಕಾಲ ಬೇರೂರಬೇಕಿತ್ತು ಅಂತಿದ್ರೆ ಇಲ್ಲಿ ಅವರನ್ನು ಅವರು ಹಾಳು ಮಾಡಿದರೆ ಮಾತ್ರ ಅವರು ಬೆಳೀಲಿಕ್ಕೆ ಸಾಧ್ಯ ಆಗ್ತಿತ್ತು. ಆ ಒಂದು ಕಾನ್ಸೆಪ್ಟ್, ಆ ಒಂದು ಫಾರ್ಮುಲಾವನ್ನು ಅವರು ಮುಂದಿಟ್ಕೊಂಡು ಬಂದು ಭಾರತದ ಅಗ್ರಿಕಲ್ಚರಲ್ ಸೆಕ್ಟಾರ್ನಲ್ಲಿ ಏನೆಲ್ಲ ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ನಾವು ಬೆಳೀತಾ ಇದ್ವಿ, ವಾಟ್ ಎವರ್ ದ ಪ್ರಾಡಕ್ಟ್ಸ್ ದಟ್ ವರ್ ಗ್ರೋನ್, ದಟ್ ವರ್ ಕಲ್ಟಿವೇಟೆಡ್, ಎವ್ರಿಥಿಂಗ್ ದೇ ಯೂಸ್ ಟು ಶಿಪ್ ಇಟ್ ಟು ದ ಇಂಗ್ಲೆಂಡ್. ನಮ್ಮ ದೇಶಕ್ಕೆ ಜನರಿಗೆ ಅದರದ್ದು ಒಂದು
ಒಂದು ಹಣ ಕೂಡ, ಅವರು ಬೆಳೆದಿದ್ದ ಶ್ರಮಕ್ಕೆ ಬೇಕಾದಂಥ ಒಂದು ಪ್ರತಿಫಲ ಕೂಡ ಸಿಗ್ತಾ ಇರಲಿಲ್ಲ. ಇಷ್ಟು ಅಲ್ಲದೆ ಅಗ್ರಿಕಲ್ಚರಲ್ ಸೆಕ್ಟಾರ್ನಲ್ಲಿ ನಮಗೆ ಬೇಕಾದಷ್ಟು ಬೈ ಪ್ರಾಡಕ್ಟ್ಸ್ಗಳು ಮಾಡಲಿಕ್ಕೆ ಸಿಗ್ತಾ ಇತ್ತು. ಆ ಒಂದು ಬೈ ಪ್ರಾಡಕ್ಟ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಎಷ್ಟೊಂದು ಇಂಡಸ್ಟ್ರೀಸ್ನ ಡೆವಲಪ್ ಮಾಡ್ಬೋದಾಗಿತ್ತು. ಅದು ಯಾವುದರ ಸಣ್ಣ ಹಿಂಟನ್ನು ಕೂಡ ಅವರು ಕೊಡ್ತಾ ಇರಲಿಲ್ಲ. ಆಮೇಲೆ ನಾವು ಒಂದು ಬೆಳೆದ ನಂತರ ನಮಗೆ ಒಂದು ಇಂಡಿಪೆಂಡೆನ್ಸ್ ಸಿಕ್ಕಿ ನಾವು ಸ್ವಲ್ಪ ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಬೆಳೆಸ್ಕೊಂಡು ನಾವು ಒಂದು ಸ್ವಲ್ಪ ನಾಲೆಡ್ಜ್ ಪಡ್ಕೊಂಡ್ಮೇಲೆ ನಮಗೆ ಬೈ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ಕೊಂಡು ಒಂದು ಫಿನಿಶ್ ಪ್ರಾಡಕ್ಟ್ ಮಾಡಬಹುದು, ಅಗ್ರಿಕಲ್ಚರಲ್ ಬೈ ಪ್ರಾಡಕ್ಟ್ಸ್ನ ಇಟ್ಕೊಂಡು ನಾವು ಒಂದು ಫಿನಿಶ್ ಪ್ರಾಡಕ್ಟ್ಸ್ ಮಾಡಬಹುದು ಅನ್ನೋ ಒಂದು ಐಡಿಯಾ ನಮಗೆ ಸಿಕ್ಕಿದ್ದು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಕಬ್ಬಿನ ಸಿಪ್ಪೆ. ನಮ್ಮ ಜನರಿಗೆ ಅವತ್ತಿನ ದಿವಸ ಸಕ್ಕರೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸಕ್ಕರೆ ಅನ್ನೋದ್ರ ಪರಿಚಯವೇ ಇರಲಿಲ್ಲ. ಯಾಕೆಂದರೆ ನಾವು ಕಬ್ಬನ್ನು ಬೆಳೀತಾ ಇದ್ವಿ, ಅದನ್ನು ಆಲೆ ಮನೆಗಳಿಗೆ ಗಾಣಗಳಿಗೆ ಉಪಯೋಗ ಹಾಕಿ ನಾವು ಅದರಿಂದ ಬೆಲ್ಲವನ್ನು ಪಡ್ಕೊಳ್ತಾ ಇದ್ವಿ. ಸೊ ನಮಗೆ ಗೊತ್ತಿದ್ದು ಬೆಲ್ಲದ ಸಿಹಿ ಮಾತ್ರ. ಅದನ್ನು ಉಪಯೋಗಿಸಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಕೆಮಿಕಲ್ ಪ್ರೊಸೆಸ್ಗೆ ಒಳಪಡಿಸಿ ಕಬ್ಬಿನ ರಸವನ್ನು ನಾವು ಕ್ರಿಸ್ಟಲೈಸ್ಡ್ ಶುಗರ್ನ ಪಡ್ಕೊಳ್ಬಹುದು ಅನ್ನೋದನ್ನು ನಮಗೆ ಕಲಿಸಿದ್ದೆ ಬ್ರಿಟಿಷರ್ಸ್. ಆಗ ನಮಗೆ ಸಿಗ್ತಾ ಇದ್ದಂಥ ಬೈ ಪ್ರಾಡಕ್ಟ್ ಬಗಾಸೆ, ದಟ್ ಈಸ್ ಕಬ್ಬಿನ ಒಣಸಿಪ್ಪೆ. ರಸ ತೆಗೆದ ನಂತರ ಅದನ್ನು ಅವರು ಇಂಗ್ಲೆಂಡ್ಗೆ ರಫ್ ಮಾಡ್ತಾ ಇದ್ರು. ಇಂಗ್ಲೆಂಡ್ಗೆ ಕಳಿಸ್ಬಿಟ್ಟು ಅದರಿಂದ ಪೇಪರ್ಗಳನ್ನ ಮಾಡಿ ದೇ ವರ್ ಗೆಟಿಂಗ್ ಇಟ್ ಬ್ಯಾಕ್ ಟು ಇಂಡಿಯಾ ಓನ್ಲಿ. ಆ್ಯಂಡ್ ನಾವು ಒಂದು ಪುಸ್ತಕ ಬರೆಯೋದ್ರ ಜ್ಞಾನ ಬೆಳೆಸ್ಕೊಂಡ ನಂತರ ನಮಗೆ ಪುಸ್ತಕ ಬೇಕು ಅಂದರೆ ಅದನ್ನು ನಾವು ಅವರಿಂದನೇ ಖರೀದಿ ಮಾಡ್ತಾ ಇದ್ವಿ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬೈ ಯೂಸಿಂಗ್ ಅವರ್ sugarcane byproduct only, they used to get the paper done and that paper only was sold to us only. ಅದೇ ಅವರು ಬ್ರಿಟಿಷರು ನಮ್ಮ ದೇಶದಲ್ಲೇ ಒಂದು ಇಂಡಸ್ಟ್ರಿಯನ್ನೇ ಎಸ್ಟಾಬ್ಲಿಷ್ ಮಾಡಿ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ನಮ್ಮ ದೇಶದ ಜನರಿಗೆ ಕೆಲಸ ಸಿಗ್ತಾ ಇತ್ತು. ಆ ಪೇಪರ್ನ ಹೊರಗಡೆಯಿಂದ ತರಿಸಿ ನಾವು 2 ರೂಪಾಯಿಗೆ ಮಾರೋದು ಇಲ್ಲಿ 1 ರೂಪಾಯಿಗೆ ಮಾರ್ಬೋದಾಗಿತ್ತು. ಮತ್ತು ಆ ಒಂದು ವಿದ್ಯೆಯನ್ನು, ಆ ಒಂದು ಕನ್ವರ್ಷನ್ ಆಫ್ ಶುಗರ್ಕೇನ್ ಬಗಾಸ್ ಇನ್ ಟು ಪೇಪರ್, ಆ ಒಂದು ವಿದ್ಯೆಯನ್ನು ನಮ್ಮ ಜನರಿಗೆ ಕಲಿಸ್ಬೋದಾಗಿತ್ತು. ಈ ಮೂರನ್ನು ಬ್ರಿಟಿಷರು ಮಾಡಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಅಂಗೈ ತೋರಿಸಿದ್ರೆ ಹಸ್ತವನ್ನೇ ನುಂಗುವಂಥ ಒಂದು ಬುದ್ಧಿವಂತಿಕೆ ನಮ್ಮ ಭಾರತೀಯರಿಗಿತ್ತು. ಒಂದು ಕಿರುಬೆರಳು ತೋರಿಸಿದ್ರೆ ಹಸ್ತವನ್ನೇ ನುಂಗ್ಬಿಡ್ತಾ ಇದ್ದಷ್ಟು ಬುದ್ಧಿವಂತರಿದ್ದರು. ಇವರಿಗೆ ಒಂದು ಸ್ವಲ್ಪ ಕೂಡ ನಾವು ಇದರ ಹಿಂಟ್ ಕೊಡಲೇಬಾರ್ದು ಅಂತ ಹೇಳಿ ಬ್ರಿಟಿಷರು ನಮ್ಮ ಎಲ್ಲ ರಾ ಮೆಟೀರಿಯಲ್ಸ್ನು ಇಂಗ್ಲೆಂಡ್ಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಫಿನಿಶ್ ಪ್ರಾಡಕ್ಟ್ಸ್ ಅಂದು ಮತ್ತೆ ನಮ್ಮನ್ನೇ ಅದಕ್ಕೆ ಕನ್ಸ್ಯೂಮರ್ ಮಾಡ್ತಾ ಇದ್ರು. ಸೊ ನಾವು ಇಷ್ಟರ ಮಟ್ಟಿಗೆ ಅವರಿಂದ ಮೋಸ ಹೋಗ್ತಾ ಇದ್ವಿ. ಸೊ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಸೆಷನ್ನಲ್ಲಿ ಕಲ್ತ್ಕೊಳ್ಳೋಣ. ಇನ್ ಅವರ್ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಹೌ ದ ಇಂಡಿಯನ್ ಎಕಾನಮಿ ಕೇಮ್ ಟು ದ ಲೋ ಲೆವೆಲ್ ಅಂಡರ್ ದ colonial rule and what were the causes for it. Thank you, children.